ಡಿಎಂಕೆ ತಮ್ಮ ಅಸಮರ್ಥತೆ, ದುರಾಡಳಿತ ಮತ್ತು ದುರ್ವ್ಯವಸ್ಥೆ ಹಾಗೂ ಆಡಳಿತದಲ್ಲಿನ ವೈಫಲ್ಯವನ್ನು ಮತದಾರರಿಗೆ ಲಂಚ ಕೊಟ್ಟು ಮುಚ್ಚಿ ಹಾಕಬಹುದು ಎಂದು ಭಾವಿಸುತ್ತದೆ. ವಿಜಯ್ ಗದ್ದಲ ಸೃಷ್ಟಿಸುತ್ತಿದ್ದಾರೆ. ರಾಜಕೀಯದಲ್ಲಿರುವ ಯಾರಿಗಾದರೂ ಅರ್ಥವಾಗುತ್ತದೆ, ಗದ್ದಲವು ಅವರ ಸೈದ್ಧಾಂತಿಕ ನಂಬಿಕೆಗಳ ಆಧಾರದ ಮೇಲೆ ಕ್ರಿಯೆಗಳಾಗಿ ಪರಿವರ್ತನೆಯಾಗಬೇಕು ಎಂದು. ಮಹಿಳೆಯರು ಮತ್ತು ಮಕ್ಕಳು ಹೇಳುತ್ತಾರೆ, ನಮಗೆ ಇನ್ನು ಮುಂದೆ ಈ ರಾಜ್ಯದಲ್ಲಿ ಸುರಕ್ಷಿತವೆನಿಸುತ್ತಿಲ್ಲ ಎಂದು. ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ದೈನಂದಿನ ವ್ಯವಹಾರಗಳನ್ನು ನಡೆಸಲು ನಿರಂತರ ಸಮಸ್ಯೆಗಳಿವೆ. ಪಕ್ಷವು ಈ ಎಲ್ಲ ನಿರೂಪಣೆಗಳಿಗಿಂತ ಮೇಲಿದೆ ಮತ್ತು ತಮಿಳುನಾಡಿನಲ್ಲಿರುವ ಪ್ರತಿಯೊಬ್ಬರಿಗೂ ಅದು ತಿಳಿದಿದೆ. ಎಐಎಡಿಎಂಕೆ ಧರ್ಮ ಮತ್ತು ಜಾತಿಯ ಹೊರತಾದ ನಿರ್ಧಾರಗಳನ್ನು ಅಥವಾ ಯಾವುದನ್ನೂ ತೆಗೆದುಕೊಳ್ಳುವುದಿಲ್ಲ. ಯಾವಾಗಲೂ ಒಂದು ದ್ವಿಪಕ್ಷೀಯತೆಯ ಬಗ್ಗೆ ಮಾತನಾಡುವ ರಾಜ್ಯದಲ್ಲಿ ಈ ನಿರೂಪಣೆಯಲ್ಲಿ ಬಹಳ ಕಾಲದವರೆಗೆ ಎಐಎಡಿಎಂಕೆ ಎನ್ಡಿಎ ಚಿತ್ರದಲ್ಲಿ ಎಲ್ಲೂ ಇಲ್ಲವೇನೋ ಎಂದು ತೋರುತ್ತಿತ್ತು. ನಿಮ್ಮ ನಾಯಕ ಇದ್ದಕ್ಕಿದ್ದಂತೆ ಆಕ್ರಮಣಕಾರಿಯಾಗಲು ನಿರ್ಧರಿಸಿದಂತೆ ತೋರುವವರೆಗೂ ಜನರು ಡಿಎಂಕೆ ಟಿವಿಕೆ ಎಂದಷ್ಟೇ ಹೇರುತ್ತಿದ್ದರು. ನಾವು ಮೊದಲಿನಿಂದಲೂ ಬಹಳ ಆತ್ಮವಿಶ್ವಾಸದಿಂದಿದ್ದೆವು. ಲೋಕಸಭೆ ಮತ್ತು ವಿಧಾನಸಭೆಯ ವಿಷಯಕ್ಕೆ ಬಂದಾಗ ತಮಿಳುನಾಡಿನ ಮತದಾರರ ವರ್ತನೆಯ ವಿಜ್ಞಾನವು ವಿಭಿನ್ನವಾಗಿರುತ್ತದೆ. ಆದ್ದರಿಂದ ವಿಧಾನಸಭೆಯ ನಿರೂಪಣೆ ಮತ್ತು ಆಡಳಿತಗಾರರಿಗೆ ಸಂಬಂಧಿಸಿದಂತೆ ಇರುವ ಒಳಹರಿವು ನಮಗೆ ಚುನಾವಣೆಗಳಿಗಿಂತ 1-2 ತಿಂಗಳು ಮುಂಚೆ ಮಾತ್ರ ತಿಳಿಯುತ್ತದೆ. ನಾವು ಮೊದಲಿನಿಂದಲೂ ಬಹಳ ಸ್ಪಷ್ಟವಾಗಿದ್ದೆವು. ಇದು ದ್ರಾವಿಡ ಪ್ರಮುಖ ಪಕ್ಷಗಳಾದ ಎಐಎಡಿಎಂಕೆ ವರ್ಸಸ್ ಡಿಎಂಕೆ ನಡುವೆ ಇದೆ. ಆದರೆ ಒಬ್ಬ ಹೊಸಬನು ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಬೇಕಾಗಿರುವುದರಿಂದ ಅವನು ಆಡಳಿತಗಾರನಿಗೆ ಸವಾಲು ಹಾಕಬೇಕಾಗುತ್ತದೆ. ಆದ್ದರಿಂದ ಟಿವಿಕೆ ಶ್ರೀ ವಿಜಯ್ ಡಿಎಂಕೆಗೆ ಪರ್ಯಾಯವಾಗಿ ತಮ್ಮನ್ನು ತಾವು ಬಿಂಬಿಸಿಕೊಳ್ಳಲು ಪ್ರಾರಂಭಿಸಿದರು. ಅದರಲ್ಲಿ ಡಿಎಂಕೆ ನಂಬಿತ್ತು, ಅದು ಅವರಿಗೆ ಆಡಳಿತ ವಿರೋಧಿ ಮತವನ್ನು ತಮ್ಮ ಪರವಾಗಿ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ, ಇದರಿಂದ ನಾವು ಗೆಲ್ಲುವುದಿಲ್ಲ ಎಂದು. ಆದರೆ ರಾಜಕೀಯ ವಾತಾವರಣ ಮತ್ತು ಚಲನಶೀಲತೆ ನಿಜವಾಗಿಯೂ ವೇಗವಾಗಿ ಬದಲಾಯಿತು. ಈಗ ಇದು ದ್ರಾವಿಡ ಪ್ರಮುಖರ ನಡುವೆ ಇದೆ. ಅದೇ ನೆಲದ ವಾಸ್ತವ. ಹಾಗಾದರೆ ನಿಮ್ಮ ಮುಖ್ಯ ಚಿಂತೆ ಯಾರು? ಅಂದರೆ ನಿಮಗೆ ಚಿಂತೆಗಳು ಇರಲೇಬೇಕು. ನೀವು ಯಾವುದೇ ಒತ್ತಡವಿಲ್ಲದೆ ಚುನಾವಣೆಗೆ ಹೋಗಲು ಸಾಧ್ಯವಿಲ್ಲ. ಅದೇ ಚುನಾವಣೆಗಳ ಮಜಾ. ಅದು ಡಿಎಂಕೆನಾ ಅಥವಾ ವಿಜಯ್ ನಿಮ್ಮ ಕೆಲವು ಮತಗಳನ್ನು ಕಬಳಿಸಬಹುದು ಎಂಬ ಚಿಂತೆಯೇ? ಹಾಗಾದರೆ ನಿಮ್ಮ ಭಾಷಣಗಳಲ್ಲಿ ನೀವು ಯಾರ ಮೇಲೆ ಹೆಚ್ಚು ದಾಳಿ ಮಾಡುತ್ತೀರಿ? ನನ್ನ ಅತಿ ದೊಡ್ಡ ಚಿಂತೆ ಎಂದರೆ ಶ್ರೀ ಗಾಂಧಿ ಡಿಎಂಕೆ ಕೈಯಲ್ಲಿ ನಗುತ್ತಿರುವುದು. ಅದೇ ನನ್ನ ಅತಿ ದೊಡ್ಡ ಚಿಂತೆ, ಏಕೆಂದರೆ ಅವರು ಮತಗಳನ್ನು ಖರೀದಿಸಬಹುದು ಮತ್ತು ಅವರು ಮತಗಳನ್ನು ಕೊಂಡುಕೊಳ್ಳಬಹುದು ಎಂದು ಅವರು ನಂಬುತ್ತಾರೆ. ಕೆಲವು ಕ್ಷೇತ್ರಗಳಲ್ಲಿಯೂ ಸಹ ಅವರು ಪ್ರತಿ ಮತದಾರನಿಗೆ ಸುಮಾರು 4,000 ಹಂಚುತ್ತಿದ್ದಾರೆ ಎಂಬ ಸುದ್ದಿಗಳನ್ನು ನಾವು ಪಡೆಯುತ್ತೇವೆ. ಕೊಯಮತ್ತೂರಿನಂಥ ಒಂದು ಕ್ಷೇತ್ರದಲ್ಲಿ, ಅದು ಎಐಎಡಿಎಂಕೆಯ ಭದ್ರಕೋಟೆಯಾಗಿದೆ, ಅಲ್ಲಿ ಸೀಟು ಪಡೆದಿರುವ ಸೆಂಥಿಲ್ ಬಾಲಾಜಿ ಅವರು ಪ್ರತಿ ಮತದಾರರಿಗೆ ಸುಮಾರು 10,000 ಹಂಚುತ್ತಿದ್ದಾರೆ. ಇದು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಅವರ ಬಜೆಟ್ ಆಗಿ ಸುಮಾರು 120 ಕೋಟಿಗಳ ಹತ್ತಿರ ಹೋಗುತ್ತಿದೆ. ಹಾಗಾಗಿ ಅದೇ ದೊಡ್ಡ ಚಿಂತೆ. ಹಾಗಾಗಿ ಮತದಾರರಿಗೆ ಲಂಚ ನೀಡಿ ತಮ್ಮ ಅಸಮರ್ಥತೆ, ದುರಾಡಳಿತ ಮತ್ತು ದುರ್ವ್ಯವಸ್ಥೆ ಹಾಗೂ ಆಡಳಿತದಲ್ಲಿನ ವೈಫಲ್ಯವನ್ನು ಮುಚ್ಚಿ ಹಾಕಬಹುದು ಎಂದು ಡಿಎಂಕೆ ಭಾವಿಸುತ್ತದೆ. ಮತ್ತು ಡಿಎಂಕೆಯ ಸುಳ್ಳು ನಿರೂಪಣೆಗಳು ಹಾಗೂ ಸುಳ್ಳು ಸಾಧನೆಗಳು ಮತ್ತೊಂದು ದೊಡ್ಡ ಚಿಂತೆಯಾಗಿದೆ. ಹಾಗಾಗಿ ಹೇಗಿದ್ದರೂ ಇದನ್ನು ನಮ್ಮ ನಾಯಕರು ಸ್ಥಳೀಯ ಮಟ್ಟದಲ್ಲಿ ಬಹಳ ಚೆನ್ನಾಗಿ ಎದುರಿಸಿದ್ದಾರೆ. ಯಾಕೆಂದರೆ ಅವರು ಈಗ ಸುಮಾರು 210 ಕ್ಷೇತ್ರಗಳನ್ನು ಪೂರ್ಣಗೊಳಿಸಿದ್ದಾರೆ. ಮಾಡಿ ನೀವು ವಿಜಯ್ ಮೇಲೆ ದಾಳಿ ಮಾಡುವುದೇ ಇಲ್ಲ. ವಿಜಯ್ ಗದ್ದಲ ಸೃಷ್ಟಿಸುತ್ತಿದ್ದಾರೆ. ರಾಜಕೀಯದಲ್ಲಿರುವ ಯಾರಿಗಾದರೂ ಅರ್ಥವಾಗುತ್ತದೆ, ಗದ್ದಲವು ಅವರ ಸೈದ್ಧಾಂತಿಕ ನಂಬಿಕೆಗಳ ಆಧಾರದ ಮೇಲೆ ಕೃತಿಗಳಾಗಿ ಪರಿವರ್ತನೆಯಾಗಬೇಕು ಎಂದು. ಅದನ್ನು ಜನರು ಮತ್ತು ಅವರ ಅಭಿಮಾನಿಗಳು ಒಪ್ಪಿಕೊಳ್ಳಬೇಕು ಮತ್ತು ಸ್ವೀಕರಿಸಬೇಕು. ಮತ್ತು ಚುನಾವಣೆಯ ವಿಷಯಕ್ಕೆ ಬಂದಾಗ ಅದು ಮತಗಳಾಗಿ ಪರಿವರ್ತನೆ ಆಗಬೇಕು. ಇನ್ನೂ ಬಹಳ ದೂರವಿದೆ. ನೀವು ನಿಮ್ಮ ಪಕ್ಷವು 2 ಭಾಷೆಗಳ ವಿಷಯಕ್ಕಾಗಿ ಹೋರಾಡದ ಪಕ್ಷವಾಗಿರುವುದಕ್ಕಾಗಿ, ಆದರೆ ತ್ರಿಭಾಷಾ ಸೂತ್ರದ ಬಿಜೆಪಿಯ ಆಲೋಚನೆಗೆ ಶರಣಾಗಿದ್ದಕ್ಕಾಗಿ, ರಾಜ್ಯಕ್ಕೆ ಹಿಂದಿಯನ್ನು ತರುತ್ತಿರುವುದಕ್ಕಾಗಿ ಮತ್ತು ಮೂಲಭೂತವಾಗಿ ಈ ವಿಷಯಗಳಲ್ಲಿ ಬಿಜೆಪಿಯಿಂದ ನಿರ್ದೇಶಿಸಲ್ಪಡುತ್ತಿರುವುದಕ್ಕಾಗಿ ಡಿಎಂಕೆಯಿಂದ ಟೀಕೆಗೆ ಗುರಿಯಾಗಿದೆ. ಹಾಗಾದರೆ ನಾವು ಬಿಜೆಪಿಯ ಗುಲಾಮರು ಎಂದು ನೀವು ಹೇಳುತ್ತಿದ್ದೀರಿ. ನಿಮ್ಮ ನಿರೂಪಣೆ ಅದೇ. ಡಿಎಂಕೆ ಹೇಳ್ತಿರೋದು ಇದನ್ನೇ. ನಾನು ನಿಮ್ಮ ಅಂದವಾದ ಮಾತುಗಳಿಗೆ ನಾನು ನಿಮಗೆ ಧನ್ಯವಾದ ಹೇಳುತ್ತೇನೆ. ಆದರೂ ಇದು ಡಿಎಂಕೆಯ ನಿರೂಪಣೆಯಾಗಿದೆ. ಆದರೆ ಇದು ಒಂದು ಕೊಳೆತ ನಿರೂಪಣೆ. ನೋಡಿ, 2021ರವರೆಗೆ EPS ಮುಖ್ಯಮಂತ್ರಿಯಾಗಿದ್ದರು. ಅವರು ನಾವು ದ್ವಿಭಾಷಾ ನೀತಿಗೆ ಒಪ್ಪಿಗೆ ಇದೆ ಎಂದು ಬಹಳ ಸ್ಪಷ್ಟಪಡಿಸಿದ್ದರು. ಮತ್ತು ಈ 2026ರ ಪ್ರಣಾಳಿಕೆಯಲ್ಲೂ ಕೂಡ ನಮ್ಮ ಪ್ರಣಾಳಿಕೆಯ ಪಾಯಿಂಟ್ 107ರಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ದೆವು. ಅದರಲ್ಲಿ ನಾವು ಹೇಳಿದ್ದೆವೆಂದರೆ, ತ್ರಿಭಾಷಾ ನೀತಿಗೆ ಸಂಬಂಧಿಸಿದಂತೆ NEPಯಲ್ಲಿ ಕೆಲವು ವಿರೋಧಾಭಾಸದ
ಮತ್ತು ಆಕ್ಷೇಪಾರ್ಹ ಹೇಳಿಕೆಗಳಿವೆ ಎಂದು. ನಾವು ಸ್ಪಷ್ಟತೆ ಮತ್ತು ಭರವಸೆಯನ್ನು ಪಡೆಯುವವರೆಗೂ ನಾವು ಅದನ್ನು ಜಾರಿಗೊಳಿಸುವುದಿಲ್ಲ. ಪಾಯಿಂಟ್ 1. ಒಂದು 107. 107. ಹೌದು, ಪುಟ 25 107. ಅದು ಪಟ್ಟಿಯಲ್ಲಿ ಬಹಳ ಕೆಳಗಿದೆ ಅಲ್ವೇ? ಯಾಕಂದ್ರೆ ಇದು ರಾಜ್ಯದ ಜನರಿಗೆ ಒಂದು ದೊಡ್ಡ ವಿಷಯವಾಗಿದೆ. ಹೌದು, DMK ಸುಳ್ಳು ಹೇಳುವುದರಲ್ಲಿ ನಿಪುಣರು. ಅವರು ಜನರನ್ನು ಭೇಟಿಯಾಗಲು ಸತ್ಯವನ್ನು ಅವಲಂಬಿಸುವುದಿಲ್ಲ. ಇದು ಮತ್ತೊಂದು ಅಧಿಕಾರಕ್ಕೆ ಬಂದಾಗ ಅವರು ಹೇಗೆ ದ್ವಂದ್ವ ನೀತಿ ಆಟವಾಡುತ್ತಾರೆಂದು ನಾನು ನಿಮಗೆ ಹೇಳುತ್ತೇನೆ. ಅವರು ತಮ್ಮ ಸಿದ್ಧಾಂತದೊಂದಿಗೆ ಹೇಗೆ ರಾಜಿ ಮಾಡಿಕೊಳ್ಳುತ್ತಾರೆ. ನಾನು ನಿಮಗೊಂದು ಉದಾಹರಣೆ ಕೊಡ್ತೇನೆ. PM ಶ್ರೀ ಶಾಲೆಗಳು ತ್ರಿಭಾಷಾ ನೀತಿಯನ್ನು ಆಧರಿಸಿವೆ. ಇದೇ DMK ಸರ್ಕಾರವು ಕೇಂದ್ರ ಶಿಕ್ಷಣ ಸಚಿವರನ್ನು ಭೇಟಿ ಮಾಡಿತು ಮತ್ತು ರಾಜ್ಯ ಶಿಕ್ಷಣ ಸಚಿವ ಶ್ರೀ ಅನ್ಬಿಲ್ ಮಹೇಶ್ ದೆಹಲಿಯಲ್ಲಿ ಅವರನ್ನು ಭೇಟಿಯಾಗಿ ನಾವು ಜಾರಿಗೆ ತರಲು ಸಿದ್ಧರಿದ್ದೇವೆ, ನಾವು ತಮಿಳುನಾಡಿನಲ್ಲಿ PM ಶ್ರೀ ಶಾಲೆಗಳನ್ನು ಪ್ರಾರಂಭಿಸಲು ಸಿದ್ಧರಿದ್ದೇವೆ ಎಂದು ಬರವಣಿಗೆಯಲ್ಲಿ ಒಂದು ಪತ್ರವನ್ನು ನೀಡುತ್ತಾರೆ. ಅದಕ್ಕಾಗಿ ನಾವೊಂದು ಸಮಿತಿಯನ್ನು ರಚಿಸುತ್ತೇವೆ. ಅಲ್ಲಿಯೇ ಅವರು ತಮ್ಮ ದ್ವಿಭಾಷಾ ಸಿದ್ಧಾಂತದ ಮೇಲೆ ರಾಜಿ ಮಾಡಿಕೊಂಡಿದ್ದಾರೆ. ಇದು ಬಯಲಾದ ತಕ್ಷಣ ಅವರು ಹಿಂದೆ ಸರಿದರು ಮತ್ತು ಅವರು ನಮ್ಮನ್ನು ದೂಷಿಸಲು ಪ್ರಾರಂಭಿಸಿದರು ಮತ್ತು ಅವರು ತಮ್ಮ ಯಜಮಾನರ ಮಾತನ್ನು ಕೇಳುತ್ತಾರೆ ಎಂದು ಹೇಳಿದರು. ಅವರಿಗೆ ಸಿಗುತ್ತದೆ. ಆದರೆ ನಾವು BJPಯೊಂದಿಗೆ ಮಿತ್ರರಾಗಿದ್ದಾಗ ಇದೇ ಸಮಸ್ಯೆ ಇತ್ತು. ನಮ್ಮ ನಾಯಕ EPS ಅವರ ಅಡಿಯಲ್ಲಿ ತಮಿಳುನಾಡಿನಲ್ಲಿ ಇದು ಎಂದಿಗೂ ಸಂಭವಿಸಲಿಲ್ಲ. ಹಾಗಾಗಿ ಇದೊಂದು ಕೊಳೆತ ನಿರೂಪಣೆ. ಇದು DMKಯ ಹತಾಶೆಯನ್ನು ಸ್ಪಷ್ಟವಾಗಿ ತೋರಿಸ್ತದೆ. ಯಾಕೆಂದರೆ 5 ವರ್ಷಗಳ ಆಡಳಿತದಲ್ಲಿ ತಮ್ಮ ಸಾಧನೆಗಳೆಂದು ತಮಿಳುನಾಡಿನ ಜನರಿಗೆ ಹೇಳಲು ಅವರ ಬಳಿ ಏನೂ ಇಲ್ಲ. ನೀವು ಇದನ್ನ ಕೊಳೆತ ನಿರೂಪಣೆ ಎಂದು ಕರೆಯಬಹುದು. ಆದರೆ ನೀವು ನೆಲಮಟ್ಟದಲ್ಲಿ ಆ ಗ್ರಹಿಕೆಯ ವಿರುದ್ಧ ಹೇಗೆ ಹೋರಾಡುತ್ತಿದ್ದೀರಿ? ಯಾಕೆಂದ್ರೆ ತಮಿಳುನಾಡಿನಲ್ಲಿ ಇದು ಬಹಳ ಸ್ಪಷ್ಟವಾಗಿದೆ. ತಮಿಳುನಾಡು ದೆಹಲಿಗೆ ಅಧೀನವಾಗಿರಬಾರದು ಎಂಬ ಆಲೋಚನೆಯೊಂದಿಗೆ ಅನುರಣನವಿದೆ ಮತ್ತು ಆ ನಿರೂಪಣೆಯನ್ನೇ ನಿಮ್ಮ ನಾಯಕನ ವಿರುದ್ಧ ಬಳಸಲಾಗುತ್ತಿದೆ. ಆ ನಿರೂಪಣೆಯ ಪುನರಾವರ್ತಿತ ಬಳಕೆಯು ಗೋಬೆಲ್ಸ್ ಸಿದ್ಧಾಂತಕ್ಕೆ ಮನ್ನಣೆ ನೀಡುವುದಿಲ್ಲ. ಹಾಗಾಗಿ ಅದು ನೆಲಮಟ್ಟದ ವಿಷಯವೇನೆಂದರೆ ಈ DTMKಯ ನಕಲಿ ಭರವಸೆಗಳು ಮತ್ತು ಸುಳ್ಳು ಭರವಸೆಗಳಿಂದ ನಾನು ಮೋಸ ಹೋಗುತ್ತಿದ್ದೇನೆ ಎಂದು ಜನರು ಭಾವಿಸುತ್ತಾರೆ. ಮತ್ತು ಈ ಸರ್ಕಾರವು ಸಾಮಾನ್ಯ ಮನುಷ್ಯನಾಗಿ ನನ್ನ ಸಾಮಾನ್ಯ ಜೀವನವನ್ನು ನಡೆಸಲು ನನಗೆ ಏನನ್ನೂ ಮಾಡಿಲ್ಲ. ಮಹಿಳೆಯರು ಮತ್ತು ಮಕ್ಕಳು ಹೇಳ್ತಾರೆ, ನಮಗೆ ಇನ್ನು ಮುಂದೆ ರಾಜ್ಯದಲ್ಲಿ ಸುರಕ್ಷಿತವೆನಿಸುವುದಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನು ತನ್ನ ದೈನಂದಿನ ವ್ಯವಹಾರಗಳನ್ನು ನಡೆಸಲು ನಿರಂತರ ಸಮಸ್ಯೆಗಳಿವೆ. ಅವರು ಹೆಚ್ಚು ತಿಳಿಯಲು ಆಸಕ್ತಿ ಹೊಂದಿರುವುದು ಅದನ್ನೇ, ಈ ಸರ್ಕಾರ ನಮಗಾಗಿ ಏನು ಮಾಡಲಿದೆ. ಹಾಗಾಗಿ ಈ ರಾಜ್ಯದ ಹಕ್ಕುಗಳು, ಈ ಸೈದ್ಧಾಂತಿಕ ಹಕ್ಕುಗಳು, ಈ ಫೆಡರಲಿಸಂ ಇವೆಲ್ಲವೂ DMKಯಿಂದ ಚುನಾವಣೆ ಸಮಯದಲ್ಲಿ ಮಾತ್ರ ತಲೆ ಎತ್ತುತ್ತವೆ, 5 ವರ್ಷಗಳ ಆಡಳಿತದಲ್ಲಿ ಅಲ್ಲ. ಕಳೆದ 5 ವರ್ಷಗಳಲ್ಲಿ ಅವರು ಡಿಲಿಮಿಟೇಷನ್, ಫೆಡರಲಿಸಂ, ರಾಜ್ಯದ ಹಕ್ಕುಗಳು, ಭಾಷೆಯ ಬಗ್ಗೆ ಮಾತನಾಡುವುದನ್ನು ನೀವು ಎಂದಾದರೂ ನೋಡಿದ್ದೀರಾ? ಅದನ್ನು ಕೊನೆಯ ಬಾರಿಗೆ 2024ರಲ್ಲಿ ಮಾತನಾಡಲಾಗಿತ್ತು, ಈಗ 2026ರಲ್ಲಿ. ಆದರೆ ನಡುವೆ ಅವರ ಕೃತ್ಯಗಳನ್ನು ನೋಡಿ, ಅದೆಲ್ಲವೂ ವಿರೋಧಾಭಾಸದಿಂದ ಕೂಡಿದೆ. ತನ್ನ ದ್ವಂದ್ವ ನಿಲುವುಗಳಿಗೆ ಹೆಸರುವಾಸಿಯಾದ ಪಕ್ಷ, ಅದನ್ನೇ ನಾವು ಬಯಲಿಗೆಳೆಯೋದು ಮತ್ತು ಜನರಿಗೆ ಅದು ನಮಗಿಂತ ಚೆನ್ನಾಗಿ ಅರ್ಥವಾಗುತ್ತದೆ. ಮತ್ತು ತಮಿಳುನಾಡಿನ ಮತದಾರರ ರಾಜಕೀಯ ಅರಿವು ಮತ್ತು ಪ್ರಜ್ಞೆಯು ತಮಿಳುನಾಡಿನ ಬಹುತೇಕ ರಾಜಕಾರಣಿಗಳಿಗಿಂತ ಹೆಚ್ಚಾಗಿದೆ ಎಂಬುದನ್ನು ನೋಡಿ ನಮಗೆ ಆಶ್ಚರ್ಯವಾಗುತ್ತದೆ. ಜಯಲಲಿತಾ ಜಿ ಅವರ ಮರಣದ ನಂತರ ನಿಮ್ಮ ಪಕ್ಷವು 2 ಬಣಗಳಾಗಿ ಒಡೆಯಿತು. ನಿಮ್ಮಲ್ಲಿ ಬಣಗಳಿದ್ದವು. ಈ ಇಡೀ ವಿಷಯವನ್ನು ನಿಭಾಯಿಸಲು ನೀವು ಬಹಳ ಕಷ್ಟಪಟ್ಟಿದ್ದೀರಿ ಎಂದು ನೀವೇ ಹೇಳಿದ್ದೀರಿ. ಈಗ ಇನ್ನೂ ಕೆಲವು ಗೊಂದಲಗಳಿವೆ ಎಂದು ನಿಮಗೆ ಅನಿಸುವುದಿಲ್ಲವೇ? ಒಂದು ಕಡೆ OPS ಇದ್ದಾರೆ, ಇನ್ನೊಂದು ಕಡೆ EPS ಇದ್ದಾರೆ, ದಿನಕರನ್ ಇದ್ದಾರೆ, ಶಶಿಕಲಾ ಇದ್ದಾರೆ. ಇನ್ನೂ ಬಣಗಳಿವೆ, ಹಳೆಯ ನಿಷ್ಠೆಗಳಿವೆ. ಹೇಗೆ ಶ್ರೀ EPS ನೇತೃತ್ವದ ಪಕ್ಷದ ಪರವಾಗಿ ಇದೆಲ್ಲವೂ ಹೇಗೆ ಒಗ್ಗೂಡುತ್ತದೆ ಎಂದು ನೀವು ಭಾವಿಸುತ್ತೀರಿ? ನೀವು ಸರಿಯಾಗಿಯೇ ಹೇಳಿದಂತೆ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಯಾರೂ 2 ಯಜಮಾನರ ಕೆಳಗೆ ಕೆಲಸ ಮಾಡಲು ಸಾಧ್ಯವಿಲ್ಲ. ಆದರೆ 2021ರವರೆಗೆ ಅದನ್ನು ಸಹ ಪ್ರಯೋಗ ಮಾಡಿದ ಭಾರತದ ಏಕೈಕ ರಾಜಕೀಯ ಪಕ್ಷ ನಾವಾಗಿದ್ದೇವೆ. 2021ರವರೆಗೆ ಪಕ್ಷಕ್ಕೆ ಸತತ 7 ಚುನಾವಣಾ ಸೋಲುಗಳಾದವು. ಇದನ್ನು ಪ್ರಮುಖವಾಗಿ ಈ ದ್ವಂದ್ವ ನಾಯಕತ್ವದ ಮಾದರಿಗೆ ಕಾರಣವೆಂದು ಹೇಳಲಾಗುತ್ತದೆ. ಹಾಗಾಗಿ ನಾವು ಏಕ ನಾಯಕತ್ವದತ್ತ ಸಾಗಲು ಪ್ರಯತ್ನಿಸಿದ ಕ್ಷಣದಲ್ಲಿ ಒಂದು ಜಗ್ಗಾಟವಿತ್ತು, ಒಂದು ಹೋರಾಟವಿತ್ತು. ರಾಜಕೀಯದಲ್ಲಿ ನಿಮಗೆ ಗೊತ್ತಲ್ಲ, ಅತ್ಯಂತ ಬುದ್ಧಿವಂತ, ಕಠಿಣ ಪರಿಶ್ರಮಿ, ಹಾಸ್ಯ ಪ್ರಜ್ಞೆಯುಳ್ಳವರಷ್ಟೇ ಅಲ್ಲ, ಈ 3ರ ಸಂಯೋಜನೆಯನ್ನು ಇತರ ಅಂಶಗಳಿಂದ ಗುಣಿಸಿದಾಗ ಬರುವ ವ್ಯಕ್ತಿಯು ಅಧಿಕಾರದ ಚುಕ್ಕಾಣಿ ಹಿಡಿಯಬಲ್ಲ. EPS ಅವರು ಆ ಕುರ್ಚಿಯಲ್ಲಿ ಕೂರಬಲ್ಲ ವ್ಯಕ್ತಿ ಎಂದು ತಮ್ಮನ್ನು ತಾವು ಸಾಬೀತುಪಡಿಸಿದರು. ಹಾಗಾಗಿ ಪಕ್ಷದ ಭವಿಷ್ಯವು ಬದಲಾಗಲಾರಂಭಿಸಿತು. ಪ್ರತಿಸ್ಪರ್ಧಿಗಳಾಗಿದ್ದ ಜನರು ಬಣಗಳನ್ನು ಪ್ರಾರಂಭಿಸಿದವರು ದೂರ ಸರಿಯಲು ಪ್ರಾರಂಭಿಸಿದರು ಮತ್ತು ಕೆಲವರು ತಮ್ಮದೇ ಆದ ಪಕ್ಷವನ್ನು ಸ್ಥಾಪಿಸಲು ಪ್ರಾರಂಭಿಸಿದರು. ಉದಾಹರಣೆಗೆ ಶ್ರೀ ದಿನಕರನ್
ಅವರು ತಮ್ಮದೇ ಆದ ರಾಜಕೀಯ ಪಕ್ಷವನ್ನು ಪ್ರಾರಂಭಿಸಿದರು. ಉಳಿದವರು ನಮ್ಮ ಪ್ರತಿಸ್ಪರ್ಧಿ DMKಯೊಂದಿಗೆ ಕೈ ಜೋಡಿಸಿದರು. ಪಕ್ಷದೊಳಗೆ ಇನ್ನಷ್ಟು ಬಿರುಕು ಮತ್ತು ಗೊಂದಲವನ್ನು ಸೃಷ್ಟಿಸಲು ಅವರಿಂದ ಸೂಚನೆಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದರು. ಉದಾಹರಣೆಗೆ ಶ್ರೀ ಪನ್ನೀರ್ ಸೆಲ್ವಂ. ಹಾಗಾಗಿ ಒಮ್ಮೆ ಅವರು ಬಯಲಾದ ನಂತರ ಅವರು ರಾಜಕೀಯ ಅನಾಥರಾಗ್ತಾರೆ. DMK ಅವರಿಗೆ ಆಶ್ರಯ ನೀಡಿದೆ. ಶ್ರೀ OPS ಅಂತಿಮವಾಗಿ DMKಯೊಂದಿಗೆ ತಮ್ಮ ರಾಜಕೀಯ ಆಶ್ರಯವನ್ನು ಕೋರಿದ್ದಾರೆ. ಹಾಗಾಗಿ ಅವರು ಈಗ ಇನ್ನು ಮುಂದೆ ಗದ್ದಲ ಮಾಡುವವರಲ್ಲ ಮತ್ತು ಪಕ್ಷದೊಳಗೆ ಯಾವುದೇ ಬಿರುಕು ಅಥವಾ ಚರ್ಚೆಯನ್ನು ಸೃಷ್ಟಿಸಲು ಅವರಿಗೆ ಯಾವುದೇ ಸಾಮರ್ಥ್ಯವಿಲ್ಲ, ಏಕೆಂದರೆ ಅವರ ನಿಲುವು ಬಯಲಾಗಿದೆ. ಈಗ EPS ತಮ್ಮ ನಾಯಕತ್ವದ ಕುಶಾಗ್ರಮತಿ ಮತ್ತು ತಮ್ಮ ನಾಯಕತ್ವದ ಶೈಲಿಯೊಂದಿಗೆ ಪಕ್ಷವನ್ನು ಬಲಪಡಿಸಲು, ಪಕ್ಷದ ಅಡಿಪಾಯವನ್ನು ಬಲಪಡಿಸಲು ಮೌನವಾಗಿ ಕೆಲಸ ಮಾಡಿದ್ದಾರೆ. ಅವರು ಮಾಡಿದ ಮೊದಲ ಕೆಲಸವೆಂದರೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು 1,50,00,000ದಿಂದ 2,06,00,000ಕ್ಕೆ ಹೆಚ್ಚಿಸಿದ್ದು ಮತ್ತು ಸ್ವಾತಂತ್ರ್ಯದ ನಂತರದ ತಮಿಳುನಾಡಿನ ಸಂಪೂರ್ಣ ಇತಿಹಾಸದಲ್ಲಿ ಒಂದು ಬೂತ್ಗೆ 9 ಪದಾಧಿಕಾರಿಗಳನ್ನು ನೇಮಿಸಿದ ಏಕೈಕ ನಾಯಕ ಅವರು. ಹಾಗಾಗಿ ಒಟ್ಟು 77,480 ಬೂತ್ಗಳಿಗೆ ಅವರು 9 ಪದಾಧಿಕಾರಿಗಳನ್ನು ನೇಮಿಸಿದ್ದಾರೆ. 3 ಮಹಿಳೆಯರು, 33% ಮೀಸಲಾತಿಯಲ್ಲಿ ಬರುತ್ತದೆ ಮತ್ತು ಎಲ್ಲರೂ ಆಗ 45 ವರ್ಷಕ್ಕಿಂತ ಮೇಲ್ಪಟ್ಟವರು, 45 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು. ಹಾಗಾಗಿ 6,97,000 ಬೂತ್ ಮಟ್ಟದ ಪದಾಧಿಕಾರಿಗಳು ಕಳೆದ 1 ವರ್ಷದಿಂದ ಈಗಾಗಲೇ ಕಾರ್ಯಕ್ಷೇತ್ರದಲ್ಲಿದ್ದಾರೆ. ಶಿಖಾಕೇತುರದಕ್ಕೆ ಸೇರಿಸುವುದಾದ್ರೆ ಅದು ನಿಜವಾಗಿಯೂ ಒಂದು ವ್ಯೂಹಾತ್ಮಕ ತಪ್ಪಾಗಿತ್ತು ಅಲ್ಲವೇ? ಪೇವರ್ ಮತವು ADMK ಅವಲಂಬಿಸಿದ್ದ ಒಂದು ವಿಷಯವಾಗಿತ್ತು. EPS ಸರ್ ಗೌಂಡರ್ ಸಮುದಾಯದವರು. ಅವರು ಆ ಮತವನ್ನ ದೂರ ಮಾಡಿದ್ದು ವಾಸ್ತವವಾಗಿ ತಮಿಳುನಾಡಿನ ದಕ್ಷಿಣ ಭಾಗದಲ್ಲಿ ನಿಮ್ಮ ಪಕ್ಷದ ಸ್ಥಾನವನ್ನ ದುರ್ಬಲಗೊಳಿಸಿದೆ. ಶ್ರೀ OPS ಸಹಜವಾಗಿಯೇ DMK ಗುಂಪಿಗೆ ಸೇರಿದ್ದಾರೆ. ಆದರೆ ಅದು ಅವರು ಅಲ್ಲಿಂದ ತರುತ್ತಿರುವ ತೇವರ್ ಬೆಂಬಲದ ಅವರದೇ ಆದ ವೈಯಕ್ತಿಕ, ನಿಮಗೆ ಗೊತ್ತಲ್ಲ, ಬ್ಯಾಂಡ್ ವಿಡ್ತನ್ನು ಆ ಪಕ್ಷಕ್ಕೆ ಸೇರಿಸುತ್ತಿದೆ. ನಿಮ್ಮ ಕಡೆಯಿಂದ ಅದೊಂದು ವ್ಯೂಹಾತ್ಮಕ ತಪ್ಪಲ್ಲವೇ? ನೋಡಿ, ನಾನಿದನ್ನು ಒಪ್ಪೋದಿಲ್ಲ. ಯಾಕೆಂದರೆ ಜನರು AIADMK ಅನ್ನೋ ಒಂದು ನಿರ್ದಿಷ್ಟ ಧರ್ಮಕ್ಕೆ ಅಥವಾ ಒಂದು ನಿರ್ದಿಷ್ಟ ಜಾತಿಗೆ ಸೇರಿದ ಪಕ್ಷವೆಂದು ಗ್ರಹಿಸುವುದಿಲ್ಲ. ಅದು ಎಲ್ಲರೂ ಒಂದೇ, ದೇವರು ಒಬ್ಬನೇ ಎಂಬ ಸಿದ್ಧಾಂತದ ಮೇಲೆ ನಡೆಯುತ್ತದೆ. ಹಾಗಾಗಿ ನಾಯಕ ಈ ಸಮುದಾಯಕ್ಕೆ ಸೇರಿದವನೇ ಅಥವಾ ಆ ಸಮುದಾಯಕ್ಕೆ ಸೇರಿದವನೇ ಎಂದು ಯಾರೂ ಪರೀಕ್ಷಿಸುವುದಿಲ್ಲ. ನಮ್ಮ ಸಂಸ್ಥಾಪಕರಾದ NGR ಅವರು ಪಕ್ಷವನ್ನು ಪ್ರಾರಂಭಿಸಿದಾಗಿನಿಂದ ಅದರ ಆಧಾರದ ಮೇಲೆ ಯಾರೂ ನಮ್ಮನ್ನು ಭಿನ್ನವಾಗಿ ಕಾಣುವುದಿಲ್ಲ. ಇದು DMK ಮತ್ತು ಅವರ ಪರಿಸರ ವ್ಯವಸ್ಥೆಯ ಒಂದು ಹತಾಶ ನಿರೂಪಣೆಯಾಗಿದೆ. ನಾವು ಪ್ರಬಲ ಸಮುದಾಯವಾದ ತೇವರ್ಗಳ ವಿರುದ್ಧವಾಗಿದ್ದೇವೆ ಎಂದು ನಮ್ಮನ್ನು ಬ್ರ್ಯಾಂಡ್ ಮಾಡಲು. ನಾವು ಗೌಂಡರ್ಸ್ ಪರವಾಗಿದ್ದೇವೆ. ಅವರು ಪ್ರಯತ್ನಿಸಿದರು, ಅವರು ಇದನ್ನು ಪರೀಕ್ಷಿಸಿದರು ಮತ್ತು ಅವರು ವಿಫಲರಾದರು. ನಾವು ಎಲ್ಲರಿಗಾಗಿ ಇರುವ ಪಕ್ಷ, ನಾವು ಎಲ್ಲ ಜಾತಿ ಮತ್ತು ಪಂಥ ಮತ್ತು ಧರ್ಮಕ್ಕಾಗಿರುವ ಪಕ್ಷ ಮತ್ತು ಒಂದು ಪ್ರಾತಿನಿಧ್ಯವು ಆ ನಿರ್ದಿಷ್ಟ ಸಮುದಾಯದ ಸಂಪೂರ್ಣ ವೋಟ್ ಬ್ಯಾಂಕ್ ಅವರ ಹಿಂದೆ ಹೋಗಲಿದೆ ಎಂದು ಖಚಿತಪಡಿಸುವುದಿಲ್ಲ. ಅದು ಹಾಗಲ್ಲ. ಅವರನ್ನು ಪ್ರತಿನಿಧಿಸುವ ಇನ್ನೊಬ್ಬ ವ್ಯಕ್ತಿಯನ್ನು ನೀವು ಕಂಡುಕೊಳ್ಳುತ್ತೀರಿ. ಹಾಗೆ ನಿಮ್ಮಲ್ಲಿ ಅದೇ ಶ್ರೀ ಆ ಸಮುದಾಯವನ್ನು ಪ್ರತಿನಿಧಿಸುವ RB ಉದಯಕುಮಾರ್, ನಿಮ್ಮಲ್ಲಿ ಶ್ರೀ ಆ ಸಮುದಾಯವನ್ನು ಪ್ರತಿನಿಧಿಸುವ ರಾಜನ್ ಚೆಲ್ಲಪ್ಪ. ಒಂದು ರಾಜಕೀಯ ಪಕ್ಷದಲ್ಲಿ ನಿಮಗೆ ಬೇಕಾಗಿರುವುದು ಅವರಿಗಾಗಿ ಸರಿಯಾದ ಪ್ರಾತಿನಿಧ್ಯವನ್ನು ಕಂಡುಹಿಡಿಯುವುದೇ ಆಗಿದೆ. ಅದನ್ನೇ ಎಲ್ಲರೂ ಎದುರು ನೋಡ್ತಾರೆ. ಆದ್ದರಿಂದ ಆ ನಿರ್ದಿಷ್ಟ ಸಮುದಾಯದ ಪ್ರತಿನಿಧಿಯಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸಿದ OPS ಬೆಂಬಲವನ್ನು ಗಳಿಸುವಲ್ಲಿ ಹೀನಾಯವಾಗಿ ವಿಫಲರಾದರು. ಅದಕ್ಕಾಗಿ ನೀವು ಶ್ರೀ ಅವರನ್ನ ಕರ್ತಂತ TTV ದಿನಕರನ್ ವಾಪಸ್ ಬಂದಿದ್ದಾರೆ. ಇಲ್ಲ, ಅವರು ಅವರಿಂದ ಬೆಂಬಲ ಗಳಿಸಲು ವಿಫಲರಾದರು. ಈಗ ಮಿಸ್ಟರ್ ದಿನಕರನ್ ನಮ್ಮೊಂದಿಗೆ ಮಿತ್ರರಾಗಿ ಹಿಂತಿರುಗುತ್ತಿರುವುದು ಸ್ಪಷ್ಟವಾಗಿ ಸೂಚಿಸುವುದೇನೆಂದರೆ AIADMK ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದರಿಂದ ಅವರ ರಾಜಕೀಯ ಪಕ್ಷವಾದ AMMKಯ ಭವಿಷ್ಯವು ಉತ್ತಮವಾಗಿರುತ್ತದೆ ಎಂದು ಅವರು ಭಾವಿಸುತ್ತಾರೆ. ಅವರಿಗೆ ಸರಿಯಾದ ಪ್ರಾತಿನಿಧ್ಯ ಸಿಗುತ್ತದೆ. ಅವರಿಗೆ ಪಕ್ಷದಿಂದ ಸರಿಯಾದ MLAಗಳು ಸಿಗುತ್ತಾರೆ. ಪಕ್ಷವು ಈ ಎಲ್ಲ ನಿರೂಪಣೆಗಳಿಗಿಂತ ಮೇಲಿದೆ ಮತ್ತು ತಮಿಳುನಾಡಿನಲ್ಲಿ ಎಲ್ಲರಿಗೂ ತಿಳಿದಿದೆ, AIADMK ಧರ್ಮ ಮತ್ತು ಜಾತಿಯ ಹೊರತಾದ ನಿರ್ಧಾರಗಳನ್ನು ಅಥವಾ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ. ತುಂಬಾ ಧನ್ಯವಾದಗಳು. ನೀವು ಈ ನಗರದಲ್ಲಿ ಅತ್ಯಂತ ಬ್ಯುಸಿ ಆಗಿರುವ ಯುವಕ ಎಂದು ನನಗೆ ಗೊತ್ತು. ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ಸಂತೋಷವಾಯಿತು. ಇದು ನಿಜವಾಗಿಯೂ ಚೆನ್ನಾಗಿದೆ. ತುಂಬಾ ಧನ್ಯವಾದಗಳು.